ಎಷ್ಟು ನಿವೇಶನ ಒಟ್ಟು ನೋಡಿ, ಇದು ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಈಗಾಗಲೇ ಕ್ಯಾಬಿನೆಟಲ್ಲಿ ಘೋಷಣೆ ಮಾಡಿದ್ದೀವಿ. ಇಲ್ಲೆಲ್ಲ ಭಾಳ ಜನ ನಾನು ಗ್ರಾಮ ಸಂದರ್ಶನ ಮಾಡಿದಾಗ, ಜನ ನಮ್ಮ ಸರ್ಕಾರ ಮನೆ ಬಾಗಿಲಿಗೆ ಹೋದಾಗ ಅವ್ರ ಸಮಸ್ಯೆ ಕೇಳಿದಾಗ ಸುಮಾರು ಒಂದು 22,000 ರಿಕ್ವೆಸ್ಟ್, 22,000 ಅರ್ಜಿಗಳು ಬಂತು. ಅದರಲ್ಲಿ ಬಹುತೇಕ ಅರ್ಜಿ ಸೈಟ್ಗೆ, ಮನೆಗೆ 15,000 ಅಷ್ಟೇ ಕೇಳಿದ್ದಾರೆ. ಈಗಾಗಲೇ ನಾವು ಸರ್ಕಾರದಿಂದ 120 ಎಕರೆ ಅಷ್ಟು ಗುಡಿಸಿದ್ದೀವಿ. ಈಗೆಲ್ಲ ಕಡೆ ಈಗ ಇಲ್ಲಿ 22 ಎಕರೆ ಇದೆ, ಇನ್ನೊಂದು ಕಡೆ 10 ಎಕರೆ ಇದೆ, ಇನ್ನೆಲ್ಲೋ ಇಲ್ಲ. ಒಟ್ಟು 125 ಕಡೆ ಈಗ 22 ಎಕರೆ ಅಷ್ಟು ಗುಡಿಸಿದ್ದೀವಿ. ಇನ್ನು ಪಕ್ಕದಲ್ಲಿ ಯಾರು ಜಮೀನು ಕೊಡೋರಿದ್ದು ಕೂಡ ನಾವು ಪರ್ಚೇಸ್ ಮಾಡ್ತೀವಿ. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಬೇರೆ ಬೇರೆ ಡೆವಲಪ್ಮೆಂಟ್ಗಳೇ ಒಂದು 100 ಕೋಟಿ ಅಷ್ಟು ಚನ್ನಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ CM ಎಲ್ಲ ಕ್ಷೇತ್ರಗಳಿಗೆ 3 ಕ್ಷೇತ್ರಕ್ಕೆ 300 ಕೋಟಿ ರೂಪಾಯಿ ಈಗಾಗಲೇ ಮಂಜೂರು ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಏನೇನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ. ಎಲ್ಲ ಬಡವರಿಗೆಲ್ಲ ಸೈಟನ್ನು ಕೊಡಬೇಕು. ಯಾರ್ಯಾರು ಸೈಟ್ ಇಲ್ಲ ಅದನ್ನು ಎಲ್ಲ ಕಂಪ್ಲೀಟ್ ನೋಡ್ಕೊಂಡಿದ್ದಾರೆ. ಸುಳ್ಳು ಅರ್ಜಿ ಕೊಟ್ಟಿದ್ದಾರಾ, ಏನು ಎತ್ತ ಅಂತೇಳಿ ನಮ್ಮ ಅಧಿಕಾರಿಗಳೆಲ್ಲ ಮನೆಗೆ ಹೋಗಿ ಎಲ್ಲ ಕೊಟ್ಟಿದ್ದಾರೆ. ಈಗೂ ಯಾರು ಕೊಟ್ಟರು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಎಲ್ಲ ನಾವು ಕೊಟ್ಟಿರುವಂಥ ಅರ್ಜಿಗಳನ್ನ ಯಾರು ಹಾಕಿ ಜಿನೇನಾಗಿದ್ದರೆ ಆ ಬಡವರಿಗೆಲ್ಲ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ. ಆ ಕೆಲಸ ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಸರ್, ಚನ್ನಪಟ್ಟಣದ ಜನತೆಗೆ ನಿವೇಶನ ಗ್ಯಾರಂಟಿ ಅಂತ ಆಶ್ವಾಸನೆ ಕೊಡ್ತೀರಾ ಸರ್ ತಾವು? ನೋಡಿರಿ, ನಾವೇನಾದ್ರು ಮಾತು ಕೊಟ್ಟರೆ ಮಾತು ಉಳಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಹಿಂಗೆ ಯಾಕೆ ಇಷ್ಟೆಲ್ಲ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ? ನಾನು ಯಾರ ಬಗ್ಗೆನೂ ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ, ಅವಶ್ಯಕತೆನೇ ಇಲ್ಲ. ಈ ಬಡವ್ರಿಗೆ ಸಹಾಯ ಆಗಬೇಕು. ಪಾರ್ಟಿ ಪಕ್ಷ ಎಲ್ಲ ಯಾರು ನಮ್ಮನ್ನು ನಂಬಿ ವಿಶ್ವಾಸ, ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದು ಜೇನಾಗಿರ್ತಾರೆ, ಬಂದು ನಾವೇ ಪಬ್ಲಿಕ್ಕಲ್ಲಿ ಅನೌನ್ಸ್ಮೆಂಟ್ ಮಾಡಿ ಲಿಸ್ಟು ಅನೌನ್ಸ್ ಮಾಡ್ತೀವಿ. ಯಾರು ನಾಳೆ ಬೆಳಗ್ಗೆ ದೊಡ್ಡ ದೊಡ್ಡ ಮನೆ ಇರೋರು ಕೇಳೋದು ಮಾಡೋದು ಇವೆಲ್ಲ ಮಾಡ್ತಾರೆ. ತಮ್ಮದು ಅಬ್ಜೆಕ್ಷನ್ ಇದ್ರೂ ಕೂಡ ಕೊಡಿ ಅಂತ ಕೇಳ್ತೀನಿ. ನಾನು ಕನಕಪುರದಲ್ಲಿ ನಾನು 106 ಎಕರೆ ಹಂಚಿದ್ದೀನಿ. ಅದೇ ಸಿಸ್ಟಮಲ್ಲಿ ನಾನೇ ವಾರ್ಡಲ್ಲೂ ಕೂತ್ಕೊಂಡು ನಾನು ಹಂಚಿದ್ದೀನಿ. ಹಾಗೆ ಇಲ್ಲೂ ಕೂಡ ಸರ್ಕಾರ ಅದೇ ರೀತಿ ಕೆಲಸನ ಮಾಡ್ತದೆ. ಒಳ್ಳೆ ಲೇಔಟು ಕೂಡ ಫಾರ್ಮ್ ಮಾಡ್ತೀವಿ. ಒಳ್ಳೆ ರೋಡ್ಗಳು ಬರ್ತದೆ, ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ, ಶಾಲೆಗೊಂದಷ್ಟು ಜಾಗ ಮೀಸಲಿಡ್ತೀವಿ. ಎಲ್ಲ ಕೂಡ ಏನೇನು ಕೆಲವು ಅಂಗನವಾಡಿಗೆ ಮೀಸಲಿಡ್ತೀವಿ. ಒಂದು ದೇವಸ್ಥಾನ ಇತ್ತು, ಒಂದು ದೇವಸ್ಥಾನಕ್ಕೆ ಇಡ್ತೀವಿ. ಆ ಥರ ಎಲ್ಲ ಇಟ್ಟು ಒಂದು ಹೊಸ ಊರೇ ಇದಕ್ಕೊಂದು ನಾಮಕರಣ ಮಾಡಿ, ಇದು ಚನ್ನಪಟ್ಟಣ ಟೌನ್ಗೆ ಒಂದು 5-6 ಕಿಲೋಮೀಟರಲ್ಲೇ ಇದೆ, 4 ಕಿಲೋಮೀಟರಲ್ಲೇ ಇದೆ. ಕೆಲವು ಟೌನ್ ಹೊಂದ್ಕೊಂಡಾಗಿದೆ. ಇನ್ನು ಯಾರು ಜಮೀನು ಕೊಟ್ಟರು ಕೂಡ ಒಳ್ಳೆ ಮಾರ್ಕೆಟ್ ಬೆಲೆ ಕೊಟ್ಬಿಟ್ಟು ತೆಗೆದುಕೊಂಡು ಹಂಚಕ್ಕೆ ನಾವು ತರಿತೀವಿ. ಆ ದೃಷ್ಟಿಯಿಂದ 100 ಚಿಲ್ಲರೆ ಎಕರೆ ಈಗಾಗಲೇ ಗುಡಿಸಿದ್ವಿ. ಸರ್, ಈಗ ಬೈ ಎಲೆಕ್ಷನ್ಗೂ ಮುಂಚೆ ಏನಾರು ಚಾಲನೆ ಕೊಡುವಂತ ಕೆಲಸ ಏನಾರು ಆಯ್ತಲ್ರಿ? ಚಾಲನೆ ನೋಡಿ, ಎಲ್ಲ ಲೇಔಟ್ ಆಗಿದೆ. ಇದು ರೈಟ್ ಲೇಔಟ್ ಲೇಔಟ್ ಪ್ಲಾನ್ ಎಲ್ಲ ಈಗಿತ್ತಲ್ಲ ಸರ್, ಇದು ನಗರ ಪ್ರದೇಶ ಜೊತೆಗೆ ಗ್ರಾಮೀಣ ಭಾಗಕ್ಕೂ ಸೈಟ್ ಹಂಚುವಂತ ಪ್ರಕ್ರಿಯೆ ಅಂತ. ಚನ್ನಪಟ್ಟಣ ಟೌನ್ ಒಂದಲ್ಲ ರೀ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಅವ್ರವ್ರ ಹಳ್ಳಿಗಳಲ್ಲಿ ಯಾರ್ಯಾರು ಬಡವ್ರು ಬೇಕೋ ಅಲ್ಲಲ್ಲೇ ಸೈಟ್ ಈಗಾಗಲೇ ಗುಡಿಸಿದೀವಿ. 122 ಎಕರೆ ಅಂತ ಅಂದ್ರೆ ಎಲ್ಲ ಕಡೆನೂ ಹಂಚಿದ್ವಿ ನಾವು. ಪ್ರಿಂಟೆಡ್ ಕಾಪಿ ಇತ್ತಲ್ಲ, ಯಾರ್ಯಾರು ಎಂಟ್ರಿ ಕೊಟ್ಟಿದ್ರು ಲ್ಯಾಂಡ್ ಐಡೆಂಟಿಫೈ. ಈಗ ಅವೇರಳ್ಳಿಲಿ, ಸುಳ್ಳೇರಿಲಿ, ನುಣ್ಣೂರು, ಮುದುಗೆರೆ, ಕೊಲ್ಲೂರು, ಶಿಬನಹಳ್ಳಿ, ತರ್ಚಗೆರೆ, ಕೋಡಿಪುರ, ಬ್ರಹ್ಮಪುರ, ಬೊಮ್ಮನಹಳ್ಳಿ, ಒಂದಾರ್ಗುಪ್ಪೆ, ದೇವರಹಳ್ಳಿ, ತಿಮ್ಸಂದ್ರ, ಎಂಬಿಹಳ್ಳಿ, ಬೇವೂರು, ದೇವಪಟ್ಟಣ, ಅಳಾಳ್ಸಂದ್ರ ಎಲ್ಲ ಕಡೆನೂ ಈಗಾಗಲೇ ಜಮೀನುಗಳನ್ನು 2 ಎಕರೆ, 5 ಎಕರೆ, ಕೆಳಗಡೆ 9 ಎಕರೆನೂ ಕೂಡ ಬ್ರಹ್ಮಣಿಪುರದಲ್ಲಿ 9 ಎಕರೆ ಗುಡಿಸಿದ್ವಿ. ಕೋಡಿಪುರದಲ್ಲಿ 4 ಎಕರೆ, ಒಂದು ಕಡೆ 3, 9 ಎಕರೆ ಅಲ್ಲೇ ಇದೆ. ಆ ರೀತಿ ಎಲ್ಲ ಇದೆ. ಪಟ್ಟಣಲ್ಲೂ ಕೂಡ ಈಗ ಸುಮಾರು ಈಗ ಎಷ್ಟು 22 ಎಕರೆ 22 ಎಕರೆ 8 ಗುಂಟೆ ಕೂರಿಸಿದ್ವಿ. ಎಲ್ಲರಿಗೂ ಚಾಲನೆ ಮಾಡ್ತೀವಿ. ಈಗೆಲ್ಲ ಅವ್ರು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಯಾರಿಗಿಲ್ಲ ಏನು ಅಂತಂದ ಪ್ರತಿಯೊಂದು ಮನೆಗೂ ಸರ್ವೆ ಮಾಡ್ತಾ ಇದ್ದಾರೆ. ಆ ಸರ್ವೆ ಪ್ರಕಾರ ನಾವು
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.